ಇನ್ನು ಅಧಿಕಾರ ಹಂಚಿಕೆ ಚರ್ಚೆಗೆ ಸಿಎಂ ಡಿಸಿಎಂ ತೆರೆ ಎಳೆದಿದ್ದಾರೆ. ಆದರೆ ಪರಮೇಶ್ವರ್ ನೀಡಿದ್ದ ಹೇಳಿಕೆಯನ್ನು ಅಸ್ತ್ರವಾಗಿಸಿಕೊಂಡಿರುವಂತಹ ಬಿಜೆಪಿ ಕಾಂಗ್ರೆಸ್ನಲ್ಲೂ ಕೂಡ ಬಡಿದಾಟವಿದೆ ಅಂತ ವಾಗ್ದಾಳಿ ನಡೆಸಿದೆ. ಗೊಂದಲ ತೆರೆ ಎಳೆದ ಬಳಿಕವೂ ಪವರ್ ಶೇರಿಂಗ್ ಫೈಟ್ ಜೀವಂತ. ಕಾಂಗ್ರೆಸ್ನವರದ್ದು ಊರ್ಬಾಗಿಲಾಗಿದೆ ಅಂತ ಅಶೋಕ್ ಕೆಂಡ. ಈ ಬಂಡೆ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಜೊತೆ ಇರ್ತದೆ ಅಂತ ಹೇಳಿದ್ದೇನೆ. ಈಗೂ ಇರ್ತೀನಿ, ನಾಳೆನೂ ಇರ್ತೀನಿ, ಸಾಯೋವರೆಗೂ ಇರ್ತೀನಿ. ಹಾಸನ ಸಮಾವೇಶ ಕೇವಲ ಶಕ್ತಿ ಪ್ರದರ್ಶನಕ್ಕಷ್ಟೇ ಸೀಮಿತವಾಗಿರಲಿಲ್ಲ. ಬದಲಾಗಿ ಅಧಿಕಾರ ಹಂಚಿಕೆ ಚರ್ಚೆಗೆ ತೆರೆ ಎಳೆಯೋ ಸಮಾವೇಶವಾಗಿತ್ತು. ಸಿಎಂ ಡಿಸಿಎಂ ನಮ್ಮಲ್ಲಿ ಗೊಂದಲವಿಲ್ಲ ಅಂತ ತೆರೆ ಎಳೆದಿದ್ರು. ಸಾಯವರೆಗೂ ಸಿಎಂ ಜೊತೆಗಿರ್ತೀನಿ ಅಂತ ಡಿಕೆ ಹೇಳಿದ್ರು. ಇದಾದ ಬಳಿಕವೂ ಪವರ್ ಶೇರಿಂಗ್ ಬಡಿದಾಟವನ್ನ ಬಿಜೆಪಿ ಜೀವಂತವಾಗಿ ಇಡ್ತಿದೆ. ಬಿಜೆಪಿಗೆ ಅಸ್ತ್ರವಾಗಿರೋದೇ ಪರಮೇಶ್ವರ್ ಹೇಳಿಕೆ. ಈಗ ಒಪ್ಪಂದ ಆಗಿದೆ ಅಂತಂದ್ರೆ ಮತ್ತೆ ನಾವೆಲ್ಲ ಯಾಕಿರ್ಬೇಕ್ರಿ? ಅವರಿಬ್ಬರೇ ರಾಜಕಾರಣ ಮಾಡಿ ಅವರಿಬ್ಬರೇ ನಡೆಸ್ಬಿಡ್ಲಿ, ಬೇರೆಯವ್ರು ಯಾರು ಇರೋದೇ ಬೇಡವಾ? ಅದೆಲ್ಲ ಆ ರೀತಿ ಏನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಒಪ್ಪಂದ ಆಗಿದ್ರೆ ನಾವ್ಯಾಕಿರ್ಬೇಕು ಎಂಬ ಪರಮೇಶ್ವರ್ ಹೇಳಿಕೆಯನ್ನ ಮುಂದಿಟ್ಕೊಂಡು ಬಿಜೆಪಿ ನಾಯಕರು ಕಾಂಗ್ರೆಸ್ನಲ್ಲೂ ಬಡಿದಾಟವಿದೆ ಅಂತ ಟೀಕೆ ಮಾಡ್ತಿದ್ದಾರೆ. ಇವರೇ ಹಂಚ್ಕೊಂಡ್ಬಿಟ್ರೆ ನಮ್ದೇನ್ ಕತೆ ಅಂತ ಹೇಳಿದಾರೆ ಅವರು. ಅರ್ಥ ಆಯ್ತಲ್ಲ, ಕಾಂಗ್ರೆಸ್ ಅಲ್ಲಿ ನಮ್ಗೆ ಹೇಳ್ತಾ ಇದ್ರು ಮನೆಯೊಂದು 3 ಬಾಗಿಲು ಅಂತ. ಇದೆಷ್ಟು ಬಾಗಿಲಿದು? ಊರ್ ಬಾಗಿಲಿದು. ಮನೆಯೊಂದು 3 ಬಾಗಿಲು. ಇವ್ ಕಾಂಗ್ರೆಸ್ ಅವ್ರದ್ದು ಊರು ಬಾಗಿಲು. ಬಂದವನು ಬಂದ. ಆಡಳಿತದ ಕಾಂಗ್ರೆಸ್ ಪಕ್ಷದಲ್ಲಿ ಒಳಗಡೆ ಬೇಗುದಿ ಇರೋದು ಬಹಳ ಸ್ಪಷ್ಟ ಆಗಿದೆ. ಎಲ್ಲವೂ ಸರಿಯಿಲ್ಲ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿದೆ. ಪರಸ್ಪರ ಹೊಂದಾಣಿಕೆ ಇಲ್ಲದು ಕೂಡ ಬಹಳ ಸ್ಪಷ್ಟ ಇದೆ. ಎಲ್ಲರೂ ಕೂಡ ಗೊತ್ತಿದೆ. ಉಪಮುಖ್ಯಮಂತ್ರಿಗಳು ತುದಿಗಾಲ ಮೇಲೆ ನಿಂತಿದ್ದಾರೆ ಮುಖ್ಯಮಂತ್ರಿ ಆಗೋದಕ್ಕೆ. ಮುಖ್ಯಮಂತ್ರಿಗಳು ಫೆವಿಕೋಲ್ ಹಚ್ಕೊಂಡು ತಮ್ಮ ಕುರ್ಚಿ ಮೇಲೆ ಕೂತಿದ್ದಾರೆ. ಇದರ ನಡುವೆಯೇ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಕಾಂಗ್ರೆಸ್ನಲ್ಲಿ ಭೂಕಂಪ ಆಗುತ್ತೆ ಅಂತ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟ ಸಚಿವ ಚಲುವರಾಯಸ್ವಾಮಿ ಇದೇನ್ ಕಡ್ಲೆಪುರಿ ಪಾನಿಪುರಿ ವ್ಯಾಪಾರನ ಅಂತ ಪ್ರಶ್ನೆ ಮಾಡಿದ್ದಾರೆ. 100ಕ್ಕೆ 100 ಭಾಗ ಕೆಲವೇ ದಿನದಲ್ಲಿ ಬಣ್ಣ ಬಯಲಾಗುತ್ತೆ. ನಾವು ಕಾದ್ ನೋಡ್ಬೇಕು. ಬಹಳ ತತ್ಕ್ಷಣ ಆಗುತ್ತೆ. ಬಹುತೇಕ ಎಲ್ಲಾ ತರದ್ದು ನಡೆದ್ರೆ ಅಚ್ಚರಿ ಪಡಬೇಡಿ. ರಾಜಕೀಯವಾದಂತ ಭೂಕಂಪ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗುತ್ತೆ. ಕಾದ್ ನೋಡಿ ಅಷ್ಟೇ. 100ಕ್ಕೆ 100 ಭಾಗ ದೊಡ್ಡ ಒಂದು ಭೂಕಂಪ, ರಾಜಕೀಯವಾದಂತ ಭೂಕಂಪ ಕಾಂಗ್ರೆಸ್ ಪಾರ್ಟಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಆಗುತ್ತೆ. ಏನು ಕಡ್ಲೆಪುರಿನ ಪಾನಿಪುರಿ ಅಂಗಡಿಲಿ ವ್ಯಾಪಾರ ಮಾಡ್ಕೊಂಬಂದಕ್ಕೆ ಈ ಪುಟ್ಟರಾಜು ಅಂದಾನೇನು ಹಿಂಗ್ ಮಾತಾಡ್ತಾರೆ ಅಂದ್ರೆ ಅವಕ್ಕೆಲ್ಲ ಉತ್ತರ ಕೊಡೋದು ಸರಿನಾ? ಆಗತ್ತಂತ ಕೇಳಿ ನೋಡೋಣ. ಕಿತ್ತಾಡ ಕೇಳಿ ನೀ ಯಾರ ಹತ್ರ ಕಿತ್ತಾಡಿದ್ರಿ? ನಮ್ಮಲ್ಲಿ ಕಾಂಗ್ರೆಸ್ ಕಲ್ತ್ಕೋಬೇಕು ಒಗ್ಗಟ್ಟನ್ನ. ಅದೇನೇ ಇರ್ಲಿ, ಕಾಂಗ್ರೆಸ್ ಮನೆಯೊಳಗಿನ ಅಧಿಕಾರ ಹಂಚಿಕೆ ಚರ್ಚೆಗೆ ತೆರೆ ಬಿದ್ರೂ ಮಾತಿನ ಯುದ್ಧ ಮಾತ್ರ ನಿಂತಿಲ್ಲ. ಮೈತ್ರಿ ನಾಯಕರಂತೂ ಕಾಂಗ್ರೆಸ್ನ ಕಿಚ್ಚು ಕಾಂಗ್ರೆಸ್ ಮನೆಯನ್ನೇ ಸುಡಲಿದೆ ಅಂತ ಭವಿಷ್ಯವನ್ನಂತೂ ನುಡಿಯುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.